ನಾವು ಮಾಡುತ್ತಿರೋ ಪ್ರಯೋಗದ ಹೆಸರು ಇಂಗಾಲ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನಲ್ಲಿ ಹಾಯಿಸಿದಾಗ ಸುಣ್ಣದ ತಿಳಿ ನೀರು ಏನಾಗಿ ಪರಿವರ್ತನೆ ಆಗುತ್ತೆ? ಹಾಲಿನಂತೆ ಅದರ ಬಣ್ಣವು ಪರಿವರ್ತನೆಯಾಗುತ್ತದೆ. ಬೇಕಾಗಿರುವ ಸಾಮಗ್ರಿಗಳು ಲಿಂಬೆ ರಸ, ಪ್ರಣಾಳ, ಸುಣ್ಣದ ತಿಳಿ ನೀರು, ಅಡುಗೆ ಸೋಡಾ ಮತ್ತು ಒಂದು ಬಲೂನ್. ಹೌದು, ಈಗ ನಾವೇನು ಮಾಡೀವಿ? ಪ್ರಣಾಳದೊಳಗೆ ಲಿಂಬೆ ರಸವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಲೂನ್ನಲ್ಲಿ ನಾವು ಅಡುಗೆ ಸೋಡಾವನ್ನು ಹಾಕಿದ್ದೀವಿ. ಹೌದು, ಈ ಅಡುಗೆ ಸೋಡಾವನ್ನು ಪ್ರಣಾಳದಲ್ಲಿರುವ ಲಿಂಬೆ ರಸಕ್ಕೆ ಹಾಕಿದಾಗ ರಾಸಾಯನಿಕ ಪ್ರಕ್ರಿಯೆ ನಡೆದು ಒಂದು ಅನಿಲ ಬಿಡುಗಡೆಯಾಗುತ್ತದೆ. ಆ ಅನಿಲವು ಈ ಬಲೂನ್ನಲ್ಲಿ ಶೇಖರವಾಗುತ್ತದೆ. ಬಿಡುಗಡೆ ಆದ ಅನಿಲ ಯಾವುದಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡ್. ಆ ಅನಿಲವನ್ನು ನಾವು ಸುಣ್ಣದ ತಿಳಿ ನೀರಿನೊಳಗೆ ಹಾಯಿಸಿದಾಗ ಆ ಸುಣ್ಣದ ತಿಳಿ ನೀರು ಹಾಲಿನಂತೆ ಪರಿವರ್ತನೆ ಆಗ್ತದೆ ಅನ್ನೋದನ್ನ ನೋಡೋದು. ಹೌದು, ಈಗ ಪ್ರಣಾಳದೊಳಗೆ ಏನೈತಿ? ನಿಂಬೆ ರಸ. ಬಲೂನ್ ಪ್ರಣಾಳ ಬಾಯಿಗೆ ಹಾಕ್ಯಾವ. ಬಲೂನ್ ಒಳಗೆ ಏನೈತಿ? ಅಡುಗೆ ಸೋಡಾ ಐತಿ. ಈ ಅಡುಗೆ ಸೋಡಾವನ್ನ ನಾವ್ ಏನ್ ಮಾಡೋಣ? ಈಗ ಅದ್ರೊಳಗೆ ಹಾಕೊಂಡ್ರಿ. ಹೌದು, ಬಲೂನ್ ಏನಾಗತೈತ್ಯಾ? ಬಲೂನ್ ಏನಾಗತೈತ್ಯಾ? ಹೌದು, ಬಲೂನ್ ಏನಾಗತೈತಿವ? ಬಾಕೈತಿವ? ಯಾ ಅನಿಲ ಬಿಡುಗಡೆ ಆಗತ್ತದ್ಯಾ? ಹೌದು, ಇಂಗಾಲ ಡೈಆಕ್ಸೈಡ್ ಏನಾಗ್ತದೆ ಇದ್ರೊಳಗೆ? ಈಗ ಶೇಖರಣೆ ಆಗತೈತಿ. ಹೌದು ಹೌದು ಇಲ್ಲ? ಬಲೂನ್ ಇತ್ತು, ಯಾ ಅನಿಲ ಬಿಡುಗಡೆ ಅಥವಾ? ಹೌದು, ಇನ್ನ ಬಿಡುಗಡೆ ಆಗತ್ತದ. ಈ ಬಿಡುಗಡೆಯಾದ ಅನಿಲವನ್ನ ಏನ್ ಮಾಡೋ ನಾವೀಗ? ಹೌದಾ? ಹಿಡಿದಿಯಾ? ಅದನ್ನ ಕೈಗೆಡಿಸ್ಕೊಂಡ ಇದ್ರೊಳಗೆ ಯಾವ ಅನಿಲ ಐತಿ? ಈಗ ಡೈಆಕ್ಸೈಡ್. ಅದಕ್ಕೆ ನಾವೇನು ಹಾಕೋಣ? ಈಗ ಒಂದ ಏನು ಹಾಕೊಂಡ್ರಿ? ಗ್ಲಾಸ್ ಟ್ಯೂಬ್ ಹಾಕೋಣ. ಹೌದು, ಈ ಗ್ಲಾಸ್ ಟ್ಯೂಬಿಗೆ ಈಗ ಗ್ಯಾಸ್ ಎಲ್ಲ ಇಲ್ಲಿ ಹೊರಗೆ ಬಂದ್ಬಿಟ್ಟು ಗ್ಯಾಸ್ ಹೊರಗೆ ಬಂತು ಏಲಾಗ್ತದೆ ಮತ್ತು ಹೌದು. ಈಗ ಸುಣ್ಣದ ತಿಳಿ ನೀರಿನೊಳಗೆ ಏನು ಮಾಡೋಣ? ಅದನ್ನ ಅನಿಲವನ್ನ ಹಾಯಿಸೋಣ. ಕೈಬಿಡು. ಹೌದು, ಸುಣ್ಣದ ತಿಳಿ ನೀರು ಏನಾತ? ಈಗ ಹಾಲಿನಂತೆ ಏನಾತ? ಬೆಳಗಾತ. ಹೌದು, ಯಾಕೆ ಹಾಲಿನಂತೆ ಬೆಳಗಾತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಏನಾಯ್ತು? ಪರಿವರ್ತನೆಯನ್ನ ಆಗಿದೆ.